Hey guys, namaste. Welcome back to my YouTube channel. This is Pragna Arya. And ಇದು ನ್ಯೂ ಇಯರ್ ವ್ಲಾಗ್. ನೆನ್ನೆದು ಕೂಡ ವ್ಲಾಗ್ ಮಾಡಿದ್ದೀನಿ. ನಿನ್ನೆ ಆ್ಯಕ್ಚುಲಿ ಇವತ್ತಿಗಿಂತ ತುಂಬ ಚೆನ್ನಾಗಿತ್ತು. ಯಾಕಂದರೆ ನಮ್ಮ ಅಜ್ಜಿಗೆ ನಾವು ಏನೋ ತುಂಬ ಸ್ಪೆಷಲ್ ಆಗಿ ಗಿಫ್ಟ್ ಮಾಡಿದ್ದೀವಿ. ಆ್ಯಂಡ್ ನ್ಯೂ ಇಯರ್ ರೆಸಲ್ಯೂಷನ್ ಅಂತ ಏನಿಲ್ಲ, ಬಟ್ 2 ಡೇಸಿಂದ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ. ನಾಳೆ ನಮ್ಮ ಅಕ್ಕ ಕಂಪ್ಲೀಟ್ ಮಾಡಿದ್ರೆ ನನ್ನ ಫೇವ್ರೆಟ್ ಸ್ಕಿಪ್ಪಿಂಗ್ ಕೊಡಿಸ್ತಾರೆ. ಅದಾದ್ಮೇಲಿಂದ ಸ್ಕಿಪ್ಪಿಂಗ್ ಪ್ಲಸ್ ವರ್ಕೌಟ್ ಎರಡು ಕೂಡ ಮನೇಲೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. 2 ವೀಕ್ಸ್ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಎಲ್ಲ ಮಾಡ್ತಿರ್ತಾರಲ್ಲ 2 ವೀಕ್ಸ್ ಚಾಲೆಂಜ್ ಅಂತ, ಆ ಥರ ಮಾಡಿದಾಗ ಏನು ರಿಸಲ್ಟ್ ಬರುತ್ತೆ ಅಂತ ನೋಡಬೇಕು ಅಂತ ತುಂಬ ಆಸೆ ಇದೆ. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡುವ. ಇವಾಗ ನಾನು ಟ್ರೈ ಮಾಡ್ತಾ ಇರೋದು ತುಂಬ ಫೇಮಸ್ ಗ್ಲೋ ಈಟಿಂಗ್ ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಜಸ್ಟ್ 15 ಮಿನಿಟ್ಸ್ ಇದೆ. ಫಸ್ಟ್ ಡೇ ಅಲ್ವಾ, ಅದಕ್ಕೇನೆ ಇವತ್ತು ಇದರಿಂದ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದನ್ನ ಆ್ಯಕ್ಚುಲಿ ನಾನು ಅವಾಗ 2021 ಸ್ಟಾರ್ಟ್ ಮಾಡಿದ್ದೆ, ಬಟ್ ಮಾಡಲಿಲ್ಲ. ಫಸ್ಟ್ ಡೇ ಆಯಿತು, ಇನ್ನು 2 ಡೇಸ್ ಇದೆ, ಆಮೇಲೆ ಸ್ಕಿಪ್ಪಿಂಗ್. ಮಾಮ ಸ್ವೆಟ್ ಆಗಿದ್ದೀನಿ ನೋಡು ಇಲ್ಲಿ. ನಿಂದ ಎಷ್ಟಾಯ್ತು ಅಷ್ಟು ನೋಡ್ಕೊಳ್ಳೋಣ. ಸುಸ್ತಾಯ್ತಪ್ಪ. ಸೊ ಇವತ್ತು ನಾನು ನನ್ನ ಫಸ್ಟ್ ಡೇ ವರ್ಕೌಟ್ ಮುಗಿಸ್ದೆ. ನಮ್ಮಕ್ಕ 3 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿಬಿಟ್ಟು ಅವಳು ವಿಡಿಯೋ ಕಳಿಸಿದ್ದೆ. ನನ್ನ ಫೇವ್ರೆಟ್ ಸ್ಕಿಪ್ಪಿಂಗ್ ಕೊಡಿಸ್ತೀನಿ ಅಂತ ಹೇಳಿದಾಳೆ. ಅದಕ್ಕೇನೆ ಬೆಳಗ್ಗೆನೆ ಎದ್ದು ಮಾಡಿ ಮುಗ್ಸಾಯಿತು. ಇದು ಇವತ್ತಿನ ತಿಂಡಿ, ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದ್ದಾರೆ ನಮ್ಮಮ್ಮ. ಆ್ಯಂಡ್ ನಾನು ಇವತ್ತು ಗ್ಲೋ ಈಟಿಂಗ್ ಅಂತ ಬರುತ್ತಲ್ಲ ಅವ್ರದ್ದು ವರ್ಕೌಟ್ ಮಾಡಿದ್ದೆ ಆ್ಯಕ್ಚುಲಿ. ಆ್ಯಂಡ್ ಫಸ್ಟ್ ಇದನ್ನು ಸ್ಟಾರ್ಟ್ ಮಾಡಲಿಲ್ಲ. ಒಂದು 15 to 20 ಡೇಸ್ ನಾರ್ಮಲ್ ವರ್ಕೌಟ್ಸ್ ಬರುತ್ತಲ್ಲ, ಅಂದರೆ ಸುಮ್ಮನೆ ನಿಂತ್ಕೊಂಡು ಜಾಸ್ತಿ ಎಫರ್ಟ್ ಆಗ್ತಾ ಇರೋದು, ಬಾಡಿಗೆ ಒಂಚೂರು ಅದಕ್ಕೆ ಅಭ್ಯಾಸ ಆಗಲಿ ಅಂದ್ಬಿಟ್ಟು ಅದನ್ನು ಮುಗಿಸ್ದೆ. ಅದಾದ್ಮೇಲಿಂದ ಒಂದು ವಾರ ಸುಮ್ಮನೆ ಆಗ್ಬಿಟ್ಟಿದ್ದೆ. ನೆನ್ನೆ ಸಡನ್ನಾಗಿ ನಮ್ಮ ಅಕ್ಕ 3 ದಿನ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಕೊಡಿಸ್ತೀನಿ ಎಲ್ಲೋ, ಅದಕ್ಕೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ಅದಾದ್ಮೇಲಿಂದ 3 ಡೇಸ್ ಆದ್ಮೇಲಿಂದ ಸ್ಕಿಪ್ಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಜಿಮ್ಮಿಗೆ ಹೋಗೋವರೆಗೂ ಮನೇಲೇ ಮಾಡೋಣ ಅಂತ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ಲಾಸ್ಟ್ ಇಯರ್ ಒಂದು 6 ಮಂತ್ಸ್ ಹೋಗಿದ್ದೆ ಅನ್ಸುತ್ತೆ ಜಿಮ್ಮಿಗೆ. ಅದಾದ್ಮೇಲಿಂದ ಜಿಮ್ದು 6 ಮಂತ್ಸಿಗೆ ನಾನು ತೊಗೊಂಡಿದ್ದು ಮುಗೀತು. ಅಕ್ಕನ ಮದುವೆನೂ ಬಂತು, ಸೊ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಇವಾಗ ಮತ್ತೆ ಜಾಯಿನ್ ಆಗಬೇಕು. 1 ವರ್ಷಕ್ಕೆ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಅಂತ ನಾವು ಮೊಬೈಲ್ ಆರ್ಡರ್ ಮಾಡಿದ್ವಿ, ಅದು ಬಂದಿದೆ. ನಮ್ಮ ಅಕ್ಕ ಹೋಗೋ ಅಷ್ಟೊತ್ತಿಗೆ ಇದನ್ನ ಕೊಟ್ಟೋಗ್ಬೇಕು. ಮುತ್ತು ಅಜ್ಜಿ ಮೊಬೈಲ್ ಬಂತು. ನಮ್ಮ ಅಜ್ಜ ಮನೆ ಹತ್ರ ಬಂದ್ವಿ, ಯಾರು ಇಲ್ಲ, ಅದಕ್ಕೆ ನಮ್ಮ ಅಮ್ಮನ ಕರ್ಕೊಂಡು ಬಂದಿದ್ವಿ. ಈಗಲೇ ಕೊಟ್ಬೇಡ ತಡಿಮಮ್ಮ. ಅಮ್ಮ ಹಲೋ. ಎಲ್ಲವ್ರಿ ಎಷ್ಟೊತ್ತಾಗುತ್ತೆ? ನಾನು ಇವಾಗ ಫೋನ್ ಮಾಡೋಣ ಅನ್ಕೊಂಡೆ. ಇರ್ತಿರು ಬರ್ತೀವಿ. ಹಂಗೆ ಕೆಲಸ ಎಲ್ಲ ಮುಗಿಸಿ ಒಳಗೆ ಅತ್ತೆ ಮಾಮ ಬರ್ತಾವ್ರಂತೆ. ಅದಕ್ಕೇನೆ ಇವಾಗ ನಾನು ನಮ್ಮ ಊಟ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಲಕ್ಷ್ಮ ಹೌ ಆರ್ ಯು? ಹೆಂಗಿದ್ಯಾ? ಏನದು? ಸರಿ ಓಕೆ. ಅಕ್ಕ ಹೊರಡ್ತಾವಳೆ ಅಂತ ಬಂದು ನೋಡಿದ್ರೆ ಮಾಮವ್ರು ಬಂದ್ಮೇಲೆ ಹೋಯ್ತಾಳಂತೆ. ನಮ್ಮ ಅಕ್ಕ ಇವಾಗ ಏನ್ ಗೊತ್ತಾ, ನಮ್ಮ ಮಾಮಂಗಿನ್ನ ಗಿಫ್ಟ್ ಕೊಟ್ಟಿರ್ಲಿಲ್ಲ. ಸೌತ್ ಕೊರಿಯಿಂದ ಏನ್ ತಗೊಬಂದಿದ್ಲು,
ಸೊ ಇವಾಗ ಅವಳು ನಮ್ಮ ಮಾಮಂಗೆ ಗಿಫ್ಟ್ ಕೊಡ್ತಾ ಇದ್ದಾಳೆ. ದಿಸ್ ಇಸ್ ಟು ವಾಚ್. ನಮ್ಮ ಮಾಮ ಎಷ್ಟು ಖುಷಿ ಪಡುತ್ತೆ ಗೊತ್ತಾ ಇವಾಗ. ಮಾಡ್ತಾರೆ ಮಾಡ್ತಾರೆ. ನಿಂಗೆ ಕೊಡೋದೇ ಖುಷಿ ಆಗುತ್ತೆ ಕಣೆ. ಬಾ ಎವ್ರಿಬಡಿ. ಏನು ಇಲ್ಲ ಅಂಕಲ್ ಅಲ್ಲಿ ತಡಕಿ ಸಾಕಾಗಿ ಕೊಡೋದೇ ಖುಷಿ ಆಯ್ತದೆ. ಮಾಮಂಗ್ ಸೆಟ್ ಆಗುತ್ತೆ ಇದು. ಇಂಪೋರ್ಟೆಡ್ ಹೊಸ ವರ್ಷಕ್ಕೆ ಹೊಸ ಗಡಿಯಾರ ಬಂದೈತೆ. ಹೊಸ ಚೆನ್ನಾಯ್ತ ಮಾಮ. ವಾಚ್ ತೋರ್ಸಿ. ಚೆನ್ನಾಗೈತೆ ಬ್ರೋ. ಮೆಂಡಿ ಅಂದ್ರು ಎಲ್ಲೋ ಕಲರ್ ಡಟ್ಟಿ ಫೆಲ್ಲೋ ತರ ಕಾಣಿಸ್ತಾ ಇದೆ. ಹೊಸ ವರ್ಷಕ್ಕೆ ಹೊಸ ವರ್ಷ ಗಿಫ್ಟ್ ಓಪನ್ ಅಜ್ಜಿಗೆ ಫೋನ್ ಮಾಡಕ್ ಬರಕಲ್ಲ. ಯಾಕೆ ತಂದೆ ಕದಮ್ಮ? ಅಯ್ಯೋ ಕೊರಿಯಾದಿಂದ ತಂದಿರೋದಲ್ಲ, ಇಬ್ರು ಸೇರ್ಸಿ ನಾನು ನಿನ್ನ ತಂದಿದ್ಯಾ ಅಂತ ಫೀಲ್ ಮಾಡ್ತಾ. ಇಲ್ಲ 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 ಇಲ್ಲ. ತಗೊಳ್ಳಿ. ಓಹೋ ಭಗವಾನ್. ತಗೋ ಓಪನ್ ಮಾಡು. ನಿಧಾನ. ಹಿಂಗೆ ಎಲ್ಲ ಸುಮ್ನೆ ತೊಳ್ಳಕ್ಕೆ ನೋಡಕ್ ಮಾಡಕ ಹೇಳ್ಕೊಡ್ತಾಳ್ ಬಿಡು. ಏನು ಮಾಡ್ಬೇಡ. ಫೋನ್ ಪಿಕ್ ಮಾಡಕ್. ನಮ್ಮ ಅಜ್ಜಿ ಮೊಬೈಲ್ ಉದ್ದ ಆಯ್ತಲ್ಲೇ. ಇಷ್ಟೊಂದು ಉದ್ದ ಐತೆ. ಅರ್ಶಿನ ಕುಂಕುಮ ತಾಳಂಗ ಆದ್ಲು ಅಂತೆ. ಚಿನ್ನಿ ಬಾಯ್ ಬಾಯ್. ಇವತ್ತು ಡೇ 2. ನಾಳೆ ಒಂದಿನ ಕಂಪ್ಲೀಟ್ ಮಾಡಿದ್ರೆ ನನ್ನ ಫೇವ್ರೆಟ್ ಸ್ಕಿಪ್ಪಿಂಗ್ ನಮ್ಮ ಅಕ್ಕ ಕೊಡಿಸ್ತಾಳೆ. ಸೊ ಇವತ್ತು ನ್ಯೂ ಇಯರ್. ಹೌದು ಕಣೋ, ನಾನು ಸ್ಕಿಪ್ಪಿಂಗ್ಗೋಸ್ಕರನೇ ಮಾಡ್ತಾ ಇರೋದು. ಸೊ ಇವತ್ತು ಕೂಡ ಸೇಮ್ ನೆನ್ನೆ ಮಾಡಿರೋ ಎಕ್ಸರ್ಸೈಸ್ ನೇ ಮಾಡ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್. ಬರೋ ಮುಂದೆ ಕೂತ್ಕೋಗು. ಸೊ ಇವತ್ತಿನ ವರ್ಕೌಟ್ ಆಯ್ತು. ಸೊ ಇವತ್ತಿನ ವರ್ಕೌಟ್ ಆಗಿದೆ. ನಾಳೆ ಒಂದಿನ ಮಾಡಿದ್ರೆ ನನ್ನ ಫೇವ್ರೆಟ್ ಸ್ಕಿಪ್ಪಿಂಗ್ ಬರುತ್ತೆ. ಅದಾದ್ಮೇಲೆ ಇದು ಸ್ಕಿಪ್ಪಿಂಗ್ ಸ್ಟಾರ್ಟ್ ಮಾಡ್ತೀನಿ. ಯಸ್, ಇದು 3 days ಸೀರೀಸ್. ದಿನ ಸ್ಪೆಷಲ್ ಏನ್ ಗೊತ್ತಾ? ನ್ಯೂ ಇಯರ್ಗೆ ಅಂತ ನಮ್ಮ ಮನೇಲಿ ನಮ್ಮ ಅಜ್ಜಿ ಕೈನ ಉಪ್ಪಿಟ್ಟು ಕೇಸರಿ ಬಾತ್. ನಮ್ಮ ಅಜ್ಜಿ ಕೈನ ಉಪ್ಪಿಟ್ಟು ಕೇಸರಿ ಬಾತ್ ಇವಾಗ ರೆಡಿ ಆಗ್ತಾ ಇದೆ. ಅಂಡ್ ಉಪ್ಪಿಟ್ಟು ರೆಡಿ ಆಗಿದೆಯಾ? ಉಪ್ಪಿಟ್ಟು ರೆಡಿ ಆಗಿದೆ. ಉಡಿ ಉಪ್ಪಿಟ್ಟು. ಬೆಳಿಗ್ಗೆನೆ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದ್ದಾರೆ. ತಿಂದ್ಬಿಟ್ಟು ಇವತ್ತಿನ ದಿನನ ಸ್ಟಾರ್ಟ್ ಮಾಡುವ. ಅಂಡ್ ನಮ್ಮಮ್ಮ ಆಗ್ಲೇ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಂತಿದ್ದಾರೆ. ಇವೆರಡು ನಮ್ಮನೆ ಡಾಗ್ಸ್ ಸುಮ್ಮನೆ ಕೂತಿದ್ದಾವೆ, ಯಾರ್ಯಾರು ಏನೇನು ಮಾಡ್ತಿದ್ದಾರೆ ನ್ಯೂ ಇಯರ್ ಅಲ್ಲಿ ಅಂತ.
ಒಂಚೂರು ರೆಸ್ಪೆಕ್ಟ್ ಕೊಡ್ರೋ, ಬಂದಿದ್ದೀನಿ. ನಾವು ನಿಂತರ ಯಾರನ್ನೋ ಬೆಳೆಸ್ತಾ ಇದ್ದೀವಿ. ಕಾಟನ್ ಅಲ್ವಾ? ಉಪ್ಪಾಕ್ ನೆನ್ಸಿದೆ. ಅದೇ ನಾವಿವಾಗ ನಮ್ಮ ಮಾಮ ಅವ್ರ ಮನೆಯಲ್ಲಿ ಕೇಕ್ ಕಟ್ ಮಾಡ್ತಾ ಇದೀವಿ. ಹೇಳಿದ್ದೆ ಜನ ಜಾಸ್ತಿ ಅಂತ ಹಂಗೆ ಕೊಟ್ಬಿಟ್ಟವ್ರೆ. ದಿಸ್ ಇಸ್ ನಾಟ್ ಫೇರ್. ವರ್ಷ ಕೊಡ್ರಮ್ಮ 50 100 ತಿನ್ಸ್ಬಿಡಿ ರೋಸು ತಗಲೆ ಪ್ರೀತು ತಗಲೆ ರೇಷಿ ಇಬ್ರು ತಿನ್ಕೊಳ್ಳಿ. ಹ್ಯಾಪಿ ನ್ಯೂ ಇಯರ್ ಕಣೆ. ಸೇಮ್ ಟು ಯು. ಹ್ಯಾಪಿ ನ್ಯೂ ಇಯರ್. ಎಲೆಕ್ಷನ್ ನಿಂತವ್ರಂಗೆ. ಇವಾಗ ನಮ್ಮ ಅತ್ತೆ ಮನೆಯಲ್ಲಿ ಎಲ್ಲ ಸೆಲೆಬ್ರೇಷನ್ ಆಯಿತು. ನಮ್ಮ ಮನೆಗೆ ಹೋಗ್ಬಿಟ್ಟು ವಿಡಿಯೋ ಎಡಿಟ್ ಮಾಡಬೇಕು. ಇನ್ನು ಏನಾಗುತ್ತೆ ಗೊತ್ತಿಲ್ಲ. ಅಕಸ್ಮಾತ್ ನಮ್ಮ ಅಣ್ಣ ಎಲ್ಲಾದ್ರೂ ಕರ್ಕೊಂಡೋದ್ರೆ ತಿನ್ನಕ್ಕೆ ಹೋಗ್ತೀವಿ, ಇಲ್ಲ ಅಂದರೆ ಇದೇ ನಮ್ಮದು ನ್ಯೂ ಇಯರ್. ಮುಗೀತು, ಇಷ್ಟೇ, ಮುಗ್ದೋಯ್ತು. ಎಲ್ಲ ಏನೇನೋ ಮಾಡ್ತಿರ್ತಾರೆ, ನಾವು ಇಷ್ಟೇ ಮಾಡೋದು. ಬಾಯ್ ಲಕ್ಷ್ಮೋ. ಬಾಯ್ ಚೆನ್ನಾಗಿ ಬಾಯ್. ಬಾಯ್.